ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತ ಈ ಸಂದೇಶವನ್ನು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮದಲ್ಲಿ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕು ನೀನಾಗಿದೆ. ಈ ಸಂದೇಶ ಮುಖಾಂತರ ಪವಿತ್ರ ಆತ್ಮನೇ ನಿನ್ನ ಜನ ಸಂಗಡ ಮಾತನಾಡು. ಇವಾಗ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಪ್ರೋತ್ಸಾಹ, ಭಕ್ತಿ ಅಭಿವೃದ್ಧಿ, ಸಂತೈಸುವಿಕೆ ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಯೋಸುವನ ಪುಸ್ತಕ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಜೋಸುವ ಚಾಪ್ಟರ್ 1:9. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನಿನ್ನ ಹೋಗುವಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದವನು. ನಾವು ನೋಡ್ತೀವಿ ಇಲ್ಲಿ ದೇವರು ಇಲ್ಲಿ ಮೋಶೆಯ ಮುಖಾಂತರ ಯೋಸುವನು ಹೇಳ್ತಾನೆ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲ ನಿನ್ನ ದೇವರ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದವನು. ಪ್ರೀತಿ ದೇವರ ಆತ್ಮವನ್ನು ಇವತ್ತು ಈ ಸದಕ್ಕೆಲ್ಲ ಪ್ರತಿಯೊಬ್ಬರಿಗೆ ಈ ಸಂಗತಿ ದೇವರು ಹೇಳ್ತಾನೆ. ಇದು ನಿಮಗೆ ಒಂದು ಪ್ರವಾದನೆ ಅಥವಾ ನಿಮಗೆ ಉತ್ತೇಜನವಾಗಿ ತೆಗೆದುಕೊಳ್ಳಿ. ಇಲ್ಲಿ ನಾವು ಇಂಗ್ಲೀಷ್ನಲ್ಲಿ ನೋಡ್ತೇವೆ, ಸ್ಥಿರಚಿತ್ತನಾಗಿಂದ ಅದು ಅರ್ಥವಾಗಿದೆ. ಬಿ ಸ್ಟ್ರಾಂಗ್ ಅಂದರೆ ಆತ್ಮದಲ್ಲಿ ಬಲಗೊಳ್ಳಬೇಕು. ಇಲ್ಲಿ 5 ಸಂಗತಿ ನೋಡ್ತೇವೆ. ಒಂದು ಸಂಗತಿ ಆಗಿದೆ, ನೀವು ಆತ್ಮದಲ್ಲಿ ಬಲಗೊಳ್ಳಬೇಕು. 2ನೇ ಸಂಗತಿ ನೀವು ಧೈರ್ಯದಿಂದಿರಬೇಕು. 3ನೇ ಸಂಗತಿ ನೀವು ಹೆದರಬಾರ್ದು. 4ನೇ ಸಂಗತಿ ಕಳವಳಗೊಳ್ಳಬಾರ್ದು. 5ನೇ ಸಂಗತಿ ದೇವರು ನಿಮ್ಮ ಸಂಗಡ ಇದ್ದಾನೆ. ಇದನ್ನು ಕ್ಲಿಯರಾಗಿ ನೋಡೋಪ್ರೆ. ಮೊದಲನೇ ಸಂಗತಿ ಆಗಿದೆ ಸ್ಥಿರಚಿತ್ತನಾಗಿದ್ದು, ಕನ್ನಡದಲ್ಲಿ ಅದು ಇಂಗ್ಲೀಷಲ್ಲಿ ಬಿ ಸ್ಟ್ರಾಂಗ್ ಅಂದರೆ ಆತ್ಮದಲ್ಲಿ ಬಲಗೊಳ್ಳಬೇಕು. ಹೇಗೆ ಬಲಗೊಳ್ಳುವುದು ನಾವು ನೋಡುವ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ರಿಂದ 13ನೇ ವಾಕ್ಯ ತನಕ. ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಪ್ರಿಯ ಅಪೊಸ್ತಲ ಪೌಲನು ಹೇಳ್ತಾನೆ, ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿ. ಅರ್ಥವಾಗುತ್ತೆ ನಿಮ್ಮ ಆತ್ಮದಲ್ಲಿ ಬಲಗೊಳ್ಳಿ. ಯಾಕಂದರೆ ಸೈತಾನನು ಅಟ್ಯಾಕ್ ಮಾಡೋದು ನಿಮ್ಮ ಮನಸ್ಸಾಗಿದೆ. ನಿಮ್ಮ ಮನಸ್ಸನ್ನು ಸೈತಾನ ಅಟ್ಯಾಕ್ ಮಾಡುವಾಗ ನಿಮ್ಮ ಮನಸ್ಸು ಕುಂದಿ ಹೋದರೆ ಇಡೀ ನಿಮ್ಮ ಶರೀರ ಕುಂದಿ ಹೋಗ್ತದೆ. ಇನ್ನು ನಿಮ್ಮ ಶರೀರಕ್ಕೆ ರೋಗಗಳು ಬರ್ತವೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ಆ ಸೈತಾನನ ಅಟ್ಯಾಕ್ ಮಾಡುವಾಗ ನೀವು ಕುಂದಿ ಹೋಗದಂತೆ ನಿಮ್ಮ ಆತ್ಮದಲ್ಲಿ ನೀವು ಬಲಗೊಳ್ಳಬೇಕು ಎಂದು ಹೇಳ್ತಾರೆ. ಮತ್ತು ನೋಡ್ತೀವಿ, ಈ ಆತ್ಮದಲ್ಲಿ ಬಲಗೊಳ್ಳಬೇಕಾದ್ರೆ ನೀವು ಎಷ್ಟು ನೀವು ಪ್ರಾರ್ಥನೆ ಮಾಡುತ್ತೀರೋ, ಬುದ್ಧಿಯಲ್ಲಿಯೂ ಪ್ರಾರ್ಥನೆ ಮಾಡಬೇಕು, ಸ್ತುತಿ ಆರಾಧನೆಯಲ್ಲಿ ಮಾಡಬೇಕು, ಅನ್ಯ ಭಾಷೆಯಲ್ಲೂ ಎಷ್ಟು ನೀವು ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡ್ತೀರಿ, ವಾಣಿಗಳನ್ನು ನೋಡಿಕೊಂಡು ಪ್ರಾರ್ಥನೆ ಮಾಡ್ತೀರೋ ಅಥವಾ ಸ್ತುತಿ ಆರಾಧನೆ ಮಾಡ್ತೀರೋ, ಅಷ್ಟು ನಿಮ್ಮ ಆತ್ಮದಲ್ಲಿ ಪವಿತ್ರ ಬಲ ತುಂಬಲ್ಪಡುತ್ತದೆ ಎಂಬುದೇ ಅದು ಅರ್ಥವಾಗಿದೆ. ಮತ್ತು ನೋಡ್ತೇವೆ ನಾವು, ಸೈತಾನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯ ಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜದೂತಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವನ್ನು ನಡೆಯುವ ದಿವಸದಲ್ಲಿ ಆ ವೇದಿಗಳನ್ನು ಎದುರಿಸೋದಕ್ಕೂ ಮಾಡಬೇಕಾದನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯ ಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ನಿಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯ ಉದ್ದೇಶ ಇಟ್ಟಿದ್ದಾನೆ. ದೇವರ ಆತ್ಮದಾನೆ ಈ ಸಂದ ಪ್ರತಿಯೊಬ್ಬರು ಅನೇಕರು ತುಂಬ ಚಿಂತೆ ಮಾಡ್ತಾರೆ ನಿಮ್ಮ ಭವಿಷ್ಯದ ಬಗ್ಗೆ. ಈ ಲೋಕದ ನ್ಯೂಸ್ ನೋಡಿಕೊಂಡು ಭಯಪಡಬೇಡಿ. ದೇವರ ವಾಕ್ಯದ ಪಡೆದರೆ ಯಾರು ಯೇಸು ಕ್ರಿಸ್ತನನ್ನು ನಂಬಿಕಿಟ್ಟಿದ್ದರೋ, ನೀಲಿ ದೃಷ್ಟಿಕೊಂಡಿದ್ದರು, ಯೇಸು ಕ್ರಿಸ್ತನ ಸಂಪೂರ್ಣ ಮನಸ್ಸನ್ನು ಆತನ ಹಿಂಬಾಲಿಸಿದರು. ಹಾಗಾದರೆ ನಿಮ್ಮ ಧೈರ್ಯ ಬಿಟ್ಟು ಬಿಡಿರಿ. ದೇವರು ನಿಮಗೆ ಒಳ್ಳೆಯ ಒಂದು ಉದ್ದೇಶ, ಒಳ್ಳೆಯ ಒಂದು ಆಲೋಚನೆ ಇದ್ದಾನೆ. ಅದು ನಿಮಗೆ ಹಿತವನ್ನು ಮಾಡೋ ಆಲೋಚನೆ ಇದ್ದಾನೆ. ಅದಕ್ಕೆ ಇಲ್ಲಿ ದೇವರಾತ್ಮನು ಯೋಚನೆ ಹೇಳ್ತಾನೆ, ನೀನು ಸ್ಥಿರಚಿತ್ತನಾಗಿದ್ದರೆ ನೀನು ಬಲಗೊಳ್ಳಬೇಕು. ಯಾಕಂದರೆ ಸೈತಾನನ ನಿಮ್ಮ ಜೀವಿತದಲ್ಲಿ ಆ ಉದ್ದೇಶನ ಹಾಳು ಮಾಡೋದಕ್ಕೆ, ನಿಮ್ಮ ಕೊಟ್ಟ ಆ ಆಶೀರ್ವಾದ ಹಾಳು ಮಾಡೋದಕ್ಕೆ ನಾನಾ ವಿಧವಾದ ಆಯುಧ ಉಪಯೋಗ ಮಾಡಿಕೊಂಡು ಆತನ ಆಕ್ರಮಣ ಮಾಡಲಿಕ್ಕೆ ಬರುತ್ತಾನೆ. ಅದೇ ಅಪೊಸ್ತಲ ಮಾಡ್ತಾನೆ, ನಿಮ್ಮ ಯುದ್ಧವು ಯಾವ ಮನುಷ್ಯದವರೊಟ್ಟಿಗೆಲ್ಲ, ನಿಮ್ಮದು ಅಂಧಕಾರದ ದುರಾತ್ಮಗಳನ್ನು ಹೋರಾಟ ಮಾಡ್ತೀರಿ. ಈ ಸೈತಾನನ್ನು ಹೋರಾಟ ಮಾಡಿದೆ, ಈ ಸೈತಾನನ್ನು ಹೋರಾಟ ಮಾಡಿ ಆತನನ್ನು ಸೋಲಿಸುವುದಾದರೆ ಮಾತ್ರವೇ ನೀವು ಆಶೀರ್ವಾದ ಹೊಂದುತ್ತೀರಿ. ಇಲ್ಲದರೆ ಯೋನ ಬರೆಸುವಾರ್ತೆ 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಅತಿ ಸ್ಪಷ್ಟವಾಗಿ ಈಗಲೇ ಕಳ್ಳನ್ನು ಬರುವುದು, ಕಳ್ಳತನ ಕದಿಯೋದಕ್ಕೂ ಹಾಳು ಮಾಡೋದಕ್ಕೂ
ಕವಿಯುವುದಕ್ಕೂ ಬೇರೆ ಯಾವುದಕ್ಕೂ ಬರುವುದು ಅಂದರೆ ಅರ್ಥ. ಸೈತನಿಗೆ ಕಲ್ಲನ್ನು ಅವನ ಕೆಲಸ ಏನೆಂದರೆ ಆತನು ಬಂದರೆ ಆತ ನಿಮ್ಮ ಎಲ್ಲ ಆಶೆಯನ್ನು ಕದ್ದುಕೊಂಡು ಹೋಗ್ತಾನೆ, ಆರೋಗ್ಯವನ್ನು ಕದ್ದುಕೊಂಡು ಹೋಗ್ತಾನೆ, ಆರ್ಥಿಕ ಸಮೃದ್ಧಿಯನ್ನು ಕದ್ದುಕೊಂಡು ಹೋಗ್ತಾನೆ, ನಿಮ್ಮ ಸಮಾಧಾನ ಕದ್ದುಕೊಂಡು, ಇದು ಆತನ ಕಲ್ಲನ್ನು ಆಗಿದ್ದಾನೆ. ಅದು ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಬಂದು ನಿಮಗೆ ಸಮೃದ್ಧ ನಿತ್ಯ ಜೀವ ಮತ್ತು ಸಮೃದ್ಧ ಆಶೆಯಿಂದ ಕೊಂಡು ಯೇಸು ಬಂದಿದ್ದೀನಿ. ಹಾಗಾದರೆ ಈ ಸೈತನು ಎಂದಿಗೂ ಅವನ ಕಲ್ಲನ್ನು, ಅವನ ಒಂದೇ ಕೆಲಸ ಯಾವಾಗ ಸಂದರ್ಭಿಸುತ್ತದೋ ದೇವರ ಮಕ್ಕಳ ಕದ್ದುಕೊಂಡು ಹೋಗುವುದೇ ಅವನ ಒಂದು ಗುರಿಯಾಗಿದೆ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಅದಕ್ಕೆ ದೇವರ ಆತ್ಮ ಯೋಚನೆ ಹೇಳ್ತಾನೆ, ನೀನು ಬಲಗೊಳ್ಳಬೇಕು, ನೀನು ಆಶೆ ಹೊಂದಿಕೊಳ್ಳಬೇಕಾದ್ರೆ ನೀನು ಬಲಗೊಳ್ಳಬೇಕು. ಎಲ್ಲಿ ಬಲಗೊಳ್ಳಬೇಕು? ಆತ್ಮದಲ್ಲಿ ಬಲಗೊಳ್ಳಬೇಕು. ಈ ಆತ್ಮ ಬಲಗೊಳ್ಳಬೇಕಾದ್ರೆ ನೀವು ದಿನವೂ ಪ್ರಾರ್ಥನೆ ಮಾಡಬೇಕು. ನಿಮಗೆ ಅನ್ಯ ಭಾಷೆ ಬರೆಯಿದರೆ ಹೆಚ್ಚೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ, ಬುದ್ಧಿಯಿಂದ ದೇವರು ಸ್ತುತಿ ಸ್ತೋತ್ರ ಆರಾಧನೆ ಮಾಡಿ, ಎಷ್ಟು ನೀವು ಪ್ರಾರ್ಥನೆ ಮಾಡಿ ಅಷ್ಟು ನಿಮ್ಮ ಆತ್ಮವು ಪವಿತ್ರ ಬಲ ತುಂಬಲ್ಪಟ್ಟರೆ ಮಾತ್ರ ಚೈತನ್ಯ ಯಾವ ರೀತಿ ನಿಮಗೆ ಯುದ್ಧ ಮಾಡಿ ಬಂದರೂ ನೀವು ಸೋತು ಹೋಗದೆ ದೇವರ ಸರ್ವ ಆಯುಧಗಳನ್ನು ಧರಿಸಿಕೊಂಡು ಯುದ್ಧ ಮಾಡಿಕೊಂಡು ಆತನು ಯಾವ ನಿಮ್ಮ ಕದ್ದುಕೊಂಡು ಹೋಗಲಿ ಬಿಡದೆ ನೀವು ಆಶೀರ್ವಾದವನ್ನು ಭದ್ರವಾಗಿ ಹಿಡಿದುಕೊಳ್ಳುತ್ತೀರಿ. ಆ ರಕ್ಷಣೆ ಭದ್ರಗೊಳಿಸುತ್ತೀರಿ ಮತ್ತು ದೇವರ ಆಶೀರ್ವಾದವು ಯಾವ ನಿಮ್ಮ ಸಂಗಡ ಇರ್ತದೆ. ಹಾಗಾದರೆ ನೀವು ಯುದ್ಧ ಮಾಡುವವರು ಆಗಬೇಕು. ಯುದ್ಧ ಮಾಡಬೇಕಾದರೆ ಹೇಗೆ ನೀವು ಶರೀರದಲ್ಲಿ ಊಟ ಮಾಡಿ ಬಲಗೊಳ್ಳುತ್ತೀರೋ ಹಾಗೆ ಆತ್ಮಿಕವಾಗಿ ಊಟ ಮಾಡಬೇಕು. ಅದು ಪ್ರಾರ್ಥನೆ ಮತ್ತು ದೇವರ ವಾಕ್ಯ. ದಿನಾಳು ತಪ್ಪದೇ ಪ್ರಾರ್ಥನೆ ಮಾಡಿರಿ, ದಿನಾಳು ತಪ್ಪದೇ ದೇವರ ವಾಕ್ಯನ ಓದಿರಿ, ಅದು ತಪ್ಪದೆ ನಿಮ್ಮ ಸಭೆಗೆ ಬನ್ನಿರಿ, ಸಭೆಯಲ್ಲಿ ಕೇಳಿದ ವಾಕ್ಯ ಒಪ್ಪದಿದೆ. ಎಷ್ಟು ನಾವು ಪ್ರಾರ್ಥನೆ ಮತ್ತು ವಾಕ್ಯಕ್ಕೆ ಏನು ಸಮಯ ಕೊಡುತ್ತೀರೋ ಅಷ್ಟು ನಿಮ್ಮ ಆತ್ಮ ಬಲಗೊಂಡರೆ ಮಾತ್ರವೇ ಅಪಸ್ವರತೆ ಕಠಿಣ ಯುದ್ಧವನ್ನು ನಡುವ ದಿವಸದಲ್ಲಿ ಮಾಡಬೇಕಾದ್ರೆ ಮಾಡಿ ಜಯಸ್ಥಳಗಳಿಗೆ ನಿಲ್ಲಲಿಕ್ಕೆ ಸಕ್ತರಾಗ್ತೀರಿ. ಮತ್ತು ಯಾವ ರೀತಿಯಲ್ಲಿ ಆ ಕಲ್ಲನಿಗೆ ನಿಮ್ಮ ಯಾವ ಆಶೆ ಅನೇಕರು ಇದು ಚಿಂತೆಯಲ್ಲಿದ್ದೀರಿ, ನಿಮ್ಮ ಮಕ್ಕಳನ್ನು ಸೇತನು ನಾನಾ ರೀತಿಯ ದುರಾಭ್ಯಾಸಕ್ಕೆ ಚಟದಲ್ಲಿ ಇಟ್ಟಿದ್ದಾನೆ. ಇದೆಲ್ಲ ಸಂಗತಿಗಳ ಮೇಲೆ ಜಯ ಹೊಂದಬೇಕಾ? ಒಂದೇ ನೀವು ಪವಿತ್ರಾತ್ಮ ಭರಿತರಾಗಬೇಕು. ಆಗ ಪವಿತ್ರಾತ್ಮನು ನಿಮಗೆ ಸೈತನು ಯುದ್ಧ ಮಾಡಲಿಕ್ಕೆ ಸರ್ವ ಧರಿಸಿಕೊಳ್ಳುತ್ತಾನೆ. ಆ ಯುದ್ಧ ಮಾಡಿಕೊಂಡು ಸೋತು ಹೋಗದೆ ಜಯ ಹೊಂದಿದರೆ ಮಾತ್ರವೇ ದೇವರ ವಾಗ್ದಾನ ಎಲ್ಲ ಆಶೀರ್ವಾದಗಳು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಪ್ರಿಯರೇ ನೀವು ಪ್ರಾರ್ಥನೆ ಮಾಡದಿದ್ದರೆ, ವಾಕ್ಯ ಓದಿದ್ದರೆ, ನಿಮ್ಮ ಆತ್ಮ ಬಲ ಇಲ್ಲದಿದ್ದರೆ ಸೈತನ್ಯ ಮುಂದೆ ಓಟ ಮೇಲೆ ಆಗದೆ ಸೋತು ಹೋಗ್ತೀರಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಅದಕ್ಕೆ ದೇವರು ಯೋಚನೆ ಹೇಳ್ತಾನೆ, ನೀನು ಬಲಗೊಳ್ಳಬೇಕು ಎಂಬುದು ಹೇಳ್ತಾನೆ. ಇದು ಆಗಿದೆ ಪ್ರಾರ್ಥನೆ ಮುಖಾಂತರ, ವಾಕ್ಯದ ಮುಖಾಂತರ ಬಲಗೊಳ್ಳಬೇಕು. ಇನ್ನೊಂದಿದ್ದ ಅರ್ಥ ನೋಡಿ, ಯಾಕೆ ಬಲಗೊಳ್ಳಬೇಕು ಎಂಬುದಕ್ಕೆ ನಾವು ಒಂದು ಎಕ್ಸಾಂಪಲ್ ನೋಡ್ತೇವೆ. ರೋಮಾಪುರದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17ರಿಂದ 21ನೇ ವಾಕ್ಯ ತನಕ. ರೋಮನ್ಸ್ 4 verse 17 to 21 verse. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರ ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಲಿ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಿಯೂ ಅವನ ನಂಬಿಕೆ ಕುಂದಿಯಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಸಂಚಲಿತನಾಗಲಿಲ್ಲ. ದೇವನ ಘನಪಡಿಸುವನಾಗಿ ಆತನ ತನ್ನ ವಾಗ್ದಾನವನ್ನು ನೆರವೇರಿಸೋದಕ್ಕೆ ಸಮರ್ಥನೆಂದು ಪೂರ ಭರವಸೆಟ್ಟು ದೃಢ ನಂಬಿಕೆ ಉಳ್ಳವನಾದನು. ಹೇಳ್ತಾನೆ, ಯಾಕೆ ನೀವು ಆತ್ಮೀಯ ಬಲಗೊಳ್ಳಬೇಕು? ನೋಡಿ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು. ಈ ವಾಗ್ದಾನ ದೃಢವಾಗಿ ಅವನು ನಂಬಿದನು. ಅದೇ ವಾಗ್ದಾನ ಅಂತ ಪೂರ್ತಿ ಹೊಂದಲಿಕ್ಕೆ 25 ವರ್ಷ ಅವನು ಕಾದುಕೊಳ್ಳಬೇಕು. ಆ 25 ವರ್ಷದಲ್ಲಿ ಅನೇಕ ರೀತಿಯ ಶೋಧನೆಗಳು, ಅನೇಕ ರೀತಿಯ ಕೆಟ್ಟ ಮಾತುಗಳು, ಅನೇಕ ರೀತಿಯ ನಿರಾಸೆ, ಅನೇಕ ರೀತಿಯ ಅಪನಂಬಿಕೆ, ಅನೇಕ ಚಿಂತೆ ಅವನಿಗೆ ಬಂದಾಗ ನಾವು ಅಬ್ರಹಾಮ ಏನು ಮಾಡಿದನು? ಅವನು ಪ್ರತಿದಿನ ದೇವರ ವಾಗ್ದಾನ ನಂಬಿದನು ಮತ್ತು ತನ್ನ ಬಾಯಿಂದ ಮಾತನಾಡಿದನು. ದೇವರ ವಾಗ್ದಾನ ಮಾಡ್ತಾನೆ, ನಂಬಿಗಸ್ತನು, ಆತನ ವಾಗ್ದಾನ ನೆರವೇರಿಸ್ತಾನೆ. ಅವನು ಯಾವ ಪರಿಸ್ಥಿತಿ ನೋಡ್ರಿ. ಹಾಗಾದರೆ ಇವತ್ತು ದೇವರು ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಅನೇಕರು ಹೇಳ್ತಾರೆ, ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ದೇನೆ,
ನಾನು ಇಷ್ಟು ಉಪವಾಸದಿಂದ ಪ್ರಾರ್ಥನೆ ಕೇಳಿದ್ರು 100% ದೇವರು ನೀವು ಪ್ರಾರ್ಥನೆ ಪ್ರಥಮ ದಿನವೇ ಪ್ರಾರ್ಥನೆ ಕೇಳುತ್ತಾನೆ. ಯಾಕಂದ್ರೆ ನೋಡ್ತೇವೆ ದಾನಿಯೇಲನ ಪ್ರವಾದನೆ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ 21 ದಿವಸ ಉಪವಾಸ ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೇವರು ಹೇಳ್ತಾನೆ, ದಾನಿಯೇಲನೇ ನಿನ್ನ ಪ್ರಾರ್ಥನೆ ಮೊದಲ ದಿನ ಕೇಳಿದ್ದೇನೆ, ಆದರೆ ಆ ಅಂಧಕಾರ ದುರಾತ್ಮಗಳು ಏನು ಮಾಡ್ತು, ಆ ಪರಲೋಕ ದೇವದೂತನ ಬಳಿ ಅಡ್ಡಿ ಮಾಡಿ ನಿಮ್ಮದೇ 20 ದಿನ ತಡವಾಯಿತು. ಅದೇ ದಾವೀದನು ನಿರಂತರವಾಗಿ 20 ದಿನ ಉಪವಾಸ ಪ್ರಾರ್ಥನೆ ಮಾಡಿ ನಿಮಿತ್ತವಾಗಿ ಅವನಿಗೆ ಉತ್ತರ ಬಂದ. ಹಾಗಾದರೆ ಪ್ರಿಯರೇ, ನಿಮ್ಮ ಪ್ರಾರ್ಥನೆ ಪ್ರಾರ್ಥನಾ ದಿನವೇ ದೇವರು ಕೇಳುತ್ತಾನೆ. ಅದು ಉತ್ತರ ಬರೋದಕ್ಕೆ ಅಂಧಕಾರ ಶಕ್ತಿಗಳು ನಿಮಗೆ ಅಡ್ಡಿ ಮಾಡಿದೆ. ಅಂದರೆ ಅಡ್ಡಿ ಮಾಡುವಾಗ ಅಬ್ರಹಾಮನ ಹಾಗೆ ಪ್ರಿಯರೇ, ನಿಮ್ಮ ನಂಬಿಕೆ ಕುಂದಿ ಹೋಗಬಾರ್ದು, ಸಮಯ ನೋಡಿಬಿಡ್ರಿ. ಅಬ್ರಹಾಮನ ಮಾಡಿದನು, ಅವನು ಸಮಯ ನೋಡಲಿಲ್ಲ. 25 ವರ್ಷ ಆಯಿತು, ಅವನು ಇಷ್ಟೇ ಅವನು ದೇವರನ್ನು ದೃಢ ನಂಬಿಕೆ ಇಟ್ಟನು ಮತ್ತು ಆ ವಾಗ್ದಾನ ಬಾಯಲ್ಲಿ ಮಾತನಾಡಿದನು ಮತ್ತು ದೇವರ ಸ್ತುತಿ ಸ್ತೋತ್ರ. ಇದು ಅತಿ ಇಂಪಾರ್ಟೆಂಟ್ ಪ್ರಿಯರೇ. ನಿಮ್ಮ ಒಂದು ವೇಳೆ ಆತ್ಮ ಬಲಗೊಳ್ಳದಿದ್ದರೆ ಪ್ರಿಯರೇ, ಈ ರೀತಿ ಅಬ್ರಹಾಮನಾಗೆ ನಿಮ್ಮ ಪ್ರಾರ್ಥನೆ ತಡವಾಗುವಾಗ ನೀವು ಏನಾಗ್ತಿದ್ದೀರಿ ಪ್ರಿಯರೇ? ಒಂದು ವೇಳೆ ಅಬ್ರಹಾಮನು ತನ್ನ ಪ್ರಾಯ ಆಯಿತು, ಅವನು ಮುದುಕನಾಗ್ತಾನೆ, ಆದರೆ ಅವನು ಹೇಳ್ತಾನೆ, ಅವನು ಯಾವುದರಲ್ಲೂ ಅವನ ಮನಸ್ಸು ಕುಂದಿ ಹೋಗಲಿಲ್ಲ, ಅಪನಂಬಿಕೆಯಿಂದ ಸಂಚೇತನಾಗಲ್ಲ, ಅಪನಂಬಿಕೆಯಿಂದ ಮಾತನಾಡಲ್ಲ. ಅದಕ್ಕೆ ಬದಲಾಗಿ ಪ್ರತಿಗಳಿಗೆ ದೇವರನ್ನು ಸ್ತುತಿ ಸ್ತೋತ್ರದ ಮುಖದ ಘನಪಡಿಸಿದ ನೀವು ನೋಡ್ತೇವೆ ಪ್ರೇರೆ. ಆ ರೀತಿಯನ್ನು ದೇವರಿಗೆ ಪ್ರತಿದಿನ ಪ್ರತಿಗಳಿಗೆ ಸ್ತುತಿ ಸ್ತೋತ್ರ ಘನಪಡಿಸಬೇಕಾದ್ರೆ ಅವನು ಆತ್ಮದಲ್ಲಿ ಬಲಗೊಂಡವನು ಪ್ರೇರೆ. ಅದಕ್ಕೋಸ್ಕರ ಅವನ ನಂಬಿ ಕುಂದಿ ಹೋಗಲಿಲ್ಲ. ಕಡೆಗೆ ಆ ಎಲ್ಲ ಪರಿದ ಪಾಸ್ ಆಗಿ 20 ವರ್ಷ ಕಲಿಯುವಾಗ ದೇವರು ವಾಗ್ದಾನ ಮಾಡಿದಾಗ ಅವನು ಒಬ್ಬ ಮಗನನ್ನು ಪಡೆದುಕೊಳ್ಳುತ್ತಾನೆ. ಹಾಗಾದರೆ ಇವತ್ತು ಪ್ರೇರೆ, ನಿಮ್ಮ ಪ್ರಾರ್ಥನೆ ಇವತ್ತು ತಡವಾಗುವುದರೆ ನಿರಾಸಾಗಬೇಡ್ರಿ. ನೀಷ್ಟೇ ನಿಮ್ಗೆ ಗೊತ್ತಾಗಬೇಕು, ನಿಮ್ಮ ಪ್ರಾರ್ಥನೆ ಉತ್ತರ ತಡೆ ಇಡುವವನ ಆ ದುರಾತ್ಮಗಳು ದುಷ್ಟಶಕ್ತಿಗಳು ಅದಕ್ಕೆ ಆ ಉತ್ತರ ಬರುವ ತನಕ ನೀವು ಆತ್ಮದಲ್ಲಿ ಬಲಗೊಳ್ಳಬೇಕು ಮತ್ತು ಹೋರಾಟ ಮಾಡಬೇಕು. ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳಬಾರ್ದು. ಬಿಟ್ಟು ಬಿಡದೆ ಇನ್ನೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಇನ್ನೂ ಆಸಕ್ತಿಯಿಂದ ಪ್ರಾರ್ಥನೆ ಅಷ್ಟೇ ಅಲ್ಲದೆ ಎಲ್ಲ ಪರಿಸ್ಥಿತಿಯಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರ ಮಾಡುವವರು ಆಗಬೇಕು ಪ್ರಿಯರೇ. ಯಾಕೆಂದರೆ ಆ ಪೌಲ ಹೇಳ್ತಾನೆ 1 ಥೆಸಲೋನಿಕದವರ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ಇವನ್ ಎಲ್ಲ ಸ್ಥಿತಿಯಲ್ಲಿಯೂ ಎಲ್ಲ ಸನ್ನಿವೇಶಗಳು ದೇವರಿಗೆ ಕೃತಜ್ಞತೆ ಮಾಡಬೇಕು, ಇದು ದೇವರ ಚಿತ್ತವಾಗಿದೆ. ಇದು ಅಬ್ರಹಾಮನಿಗೆ ಗೊತ್ತಿತ್ತು. ಅಬ್ರಹಾಮನು 25 ವರ್ಷ ಆಯಿತು, ಮಗ ಆಗಲಿಲ್ಲ. ಅದರ ಪರಿಸ್ಥಿತಿ ನೋಡಲಿಲ್ಲ, ಪ್ರಾಣ ನೋಡಲಿಲ್ಲ. ಅವನು ದೇವರು ತನ್ನ ವಾಗ್ದಾನ ಮಾಡಲಿಕ್ಕೆ ಸರ್ವಸತ್ಯತೆಗೆ ಆತನ ದೇವರನ್ನು ಘನಪಡಿಸ್ತನು. ಹೇಗೆ ಅಂದರೆ ಆತನ ಬಾಯಿಂದ ದೇವರ ಸ್ತುತಿ ಸ್ತೋತ್ರ ಮುಖಾಂತರ ದೇವರು ಪ್ರೇರೆ. ನಿಮ್ಮ ಬಾಯಿಂದ ಯಾವಾಗಲೂ ಪ್ರೇರೆ ದೇವರ ಕರ್ತನ ಸ್ತುತಿ ಯಜ್ಞವನ್ನು ದೇವರನ್ನು ಸಮರ್ಪಿಸುವರಾಗಬೇಕು. ಅದಕ್ಕೆ ನೋಡ್ತೇವೆ ಕೀರ್ತನೆ 50ನೇ ಕೀರ್ತನೆಯಲ್ಲಿ 23ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸಿರಿ, ಇದೇ ದೇವರನ್ನು ಗೌರವಿಸುವುದು. ಯಾರು ಸ್ತುತಿಯನ್ನು ಸಮರ್ಪಿಸ್ತಾರೋ ಅವರೇ ನನ್ನ ಗೌರವಿಸುವರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟೆ. ಹಾಗಾದರೆ ನಿಮ್ಮ ಪರಿಸ್ಥಿತಿ ನೋಡಿ ಗುಣಗುಟ್ಟಬೇಡಿರಿ, ಪರಿಸ್ಥಿತಿ ಬಗ್ಗೆ ಮಾತನಾಡಬೇಡ್ರಿ, ಡಾಕ್ಟರ್ ರಿಪೋರ್ಟ್ ಮಾತನಾಡಿ. ಅದಕ್ಕೆ ಬದಲಾಗಿ ದೇವರ ವಾಗ್ದಾನ ಮಾತನಾಡಿರಿ ಮತ್ತು ದೇವರ ಸ್ತೋತ್ರ ಮಾಡಿರಿ. ಹೇಗೆ ಆಗ ಆ ತಕ್ಕ ಸಮಯ ಬರುವಾಗ ಆತನ ವಾಗ್ದಾನವು ಆತನ ಪ್ರಾರ್ಥಿತರು ಅದು ಅದ್ಭುತವು ನೆರವೇರುವುದಾಗಿದೆ. ಅದು ಈ ರೀತಿ ನೀವು ಹೋರಾಟ ಮಾಡಬೇಕಾದ್ರೆ ಇಷ್ಟೇ ನಿಮ್ಮ ಆತ್ಮದಲ್ಲಿ ಬಲಗೊಳ್ಳುವುದು ಅತಿ ವೆರಿ ಇಂಪಾರ್ಟೆಂಟ್ ಆಗಿದೆ ಪ್ರಿಯರೇ. ಇನ್ನೊಂದು ಸಂಗತಿ ನೋಡ್ತೇವೆ ಪ್ರಿಯರೇ, ಇಬ್ರಿಯವರಿಗೆ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆ ಹುಟ್ಟಿಸುವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಲಗಳಲ್ಲಿ ಆಸನರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನ ಆಲೋಚಿಸಿರಿ. ಆತನ ಪಾಪಿಗಂದು ಎಷ್ಟೋ ವಿರುದ್ಧ ಸಹಿಸಿಕೊಂಡು ಪ್ರಿಯ ನಾವು ನೋಡ್ತೇವೆ ಅಬ್ರಹಾಮನ ಹಾಗೆ ನೀವು ನಂಬಿಕೆ ವೀರರಾಗಬೇಕಾದ್ರೆ ಇಲ್ಲಿ 3 ಸಂಗತಿಗಳನ್ನು ಮಾಡಬೇಕು ಪ್ರಿಯ. ಅಬ್ರಹಾಮನ ಅದನ್ನು ಮಾಡಿದ ಒಂದು ಆಗಿದೆ ಪ್ರಿಯ, ದಿನಾಲು ನಿಮ್ಮ ಚಿಂತಾಭಾರವನ್ನು ಪ್ರಾರ್ಥನೆ ಮುಖಾಂತರ ಒಪ್ಪಿಸ್ಕೊಳ್ಬೇಕು. ಒಂದು ನಂಬಿಕೆ ದೇವರಿಗೆ ಅಬ್ರಹಾಮನ ಆಗಿದ್ದವರು ಕೃತಜ್ಞತೆ ಸಲ್ಲಿಸುವವರಾಗಬೇಕು. 2ನೇ ಸಂಗತಿ ಆಗಿದೆ ಪ್ರಿಯ, ದಿನಾಲು ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯ ಧ್ಯಾನ ಮಾಡಿ ನಿಮ್ಮ ಶರೀರಕ್ಕೆ ನಿಮ್ಮ ಆತ್ಮಕ್ಕೆ ನಿಮ್ಮ ಅಂಟಿಕೊಳ್ಳೋ ಪಾಪಗಳನ್ನು ವಾಕ್ಯದಲ್ಲೂ ತೆಗೆದು ಹಾಕಬೇಕು. 3ನೇ ಸಂಗತಿ ಆಗಿದೆ, ಇಂದಿಗೆ ನಿಮ್ಮ ಮನಸ್ಸು ಕುಂದಿ ಹೋಗಲಿಕ್ಕೆ ಎಂದಿಗೂ ಬಿಡಬಾರದು ಪ್ರಿಯ. ಪ್ರತಿದಿನ ಪ್ರಿಯ ದೇವರ ವಾಕ್ಯ ಧ್ಯಾನ ಮಾಡಬೇಕು. ಎಷ್ಟು ಧ್ಯಾನ ಮಾಡಿದ್ರೆ ಅಷ್ಟು ಯೇಸು ಕ್ರಿಸ್ತನನ್ನು ಧ್ಯಾನಿಸುತ್ತಿರುವಾಗ ನಿಮ್ಮ ಮನಸ್ಸು ಕುಂದಿ ಹೋಗುವುದಿಲ್ಲ. ನಿಮ್ಮ ಆತ್ಮ ಈ 3 ಕಾರ್ಯ ಮಾಡಿದರೆ ಮಾತ್ರವೇ
ಅಬ್ರಹಾಮನ ಆಶೀರ್ವಾದ ನೀವು ಹೊಂದುತ್ತೀರಿ. ಅಬ್ರಹಾಮನಾಗೆ ನಿಮಗೆ ಏನಿದ್ರೂ ವಾಗ್ದಾನ ಕೊಟ್ಟಿದ್ದಾನೋ ಅದು ದೇವರು ನೆರವೇರಿಸುತ್ತಾನೆ. ಅದಕ್ಕೆ ದೇವರು ಯೋಚನೆ ಹೇಳ್ತಾನೆ, ನೀನು ಆತ್ಮದಲ್ಲಿ ಬಲಗೊಳ್ಳಬೇಕು ಎಂಬುದು ಹೇಳ್ತಾನೆ. ಎನ್ನ ಸಂಗತಿ ದೇವರಲ್ಲಿ ಯೋಚನೆ ಹೇಳ್ತಾನೆ, ಧೈರ್ಯದಿಂದಿರು. ಇದನ್ನ ಬಗ್ಗೆ ನೋಡೋಪ್ರೆ ಧರ್ಮೋಪದೇಶಕರ ಪುಸ್ತಕ 31ನೇ ಆದಿಯಲ್ಲಿ 6ನೇ ವಾಕ್ಯ, ಡಿಟೋನಮಿ ಚಾಪ್ಟರ್ 31 ವರ್ಸ್ 6. ನೀವು ಶೂರರಾಗಿರಿ, ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಿಲ್ಲ, ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ಇಲ್ಲಿ ನಾವು ನೋಡ್ತೇವೆ, ದೇವರು ಯೋಚನೆ ಧೈರ್ಯದಿಂದರು. ಇವತ್ತು ದೇವರು ಎಂಬುತ್ತಾನೆ, ಯಾವ ಪರಿಸ್ಥಿತಿ ನೋಡಬೇಡಿ, ನಿಮ್ಮ ಸಂಗಡ ದೇವರಿದ್ದಾನೆ. ಇಲ್ಲಿ ಹೇಳ್ತಾರೆ, ದೇವರು ಹೇಳ್ತಾನೆ, ನಿಮ್ಮದೇ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದಿಲ್ಲ. ಪರಿಪೂರ್ಣ ನಂಬಿರಿ, ದೇವರು ನಿಮ್ಮನ್ನು ಎಂದು ಕೈ ಬಿಡುವುದಿಲ್ಲ, ಆತ ನಿಮ್ಮನ್ನು ತೊರೆಯುವುದಿಲ್ಲ, ಆತ ನಿಮ್ಮ ಸಂಗಡ ಇದ್ದಾನೆ, ಆತ ನಿಮ್ಮ ಬೇರೆಗಳನ್ನು ಸೋಲಿಸ್ತಾನೆ. ಆ ಸೈತನ ಎಲ್ಲ ಆಯುಧಗಳನ್ನು ಮುರಿದು ಹಾಕ್ತಾನೆ. ಐಜಾಯ 54:17 ವಾಕ್ಯ ಇರ್ತದೆ, ಸೈತನ್ ನಿಮ್ಮ ವಿರುದ್ಧ ಕಲ್ಪಿಸುವ ಯಾವ ಆಯುಧಗಳು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಸಭೆಯ ಮೇಲೆ, ನಿಮ್ಮ ಸೇವೆಯ ಮೇಲೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಕುಟುಂಬ ಜೀವನದ ಮೇಲೆ ಜಯ ಹೊಂದುವುದಿಲ್ಲ. ನಿಮ್ಮ ವಿರುದ್ಧ ಮಾತಾಡುವ ಎಲ್ಲ ನಾಲಿಗೆಯನ್ನು ನೀವು ದೂಸ ಖಂಡಿಸ್ತೀರಿ. ಈ ದೇವರು ಕೊಟ್ಟ ಸ್ವಾಸ್ಥ್ಯವಾಗಿದೆ ಎಂದು ಐಜಾಯ 54:17 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಐಜಾಯ ಪ್ರವಾದನೆ ಪುಸ್ತಕ 51ನೇ ಆದ್ಯದಲ್ಲಿ 12-16 ವಾಕ್ಯ ತನಕ. ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರಧರ್ಮದವನಿಗೆ ಭಯಪಡು. ನೀನು ಎಂಥವನು? ಆಕಾಶ ಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿದ ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ಮರೆತು ಬಿಟ್ಟಿಯಾ? ನಾಶ ಮಾಡಬೇಕೆಂದು ಬಾಣವನ್ನು ಹೂಡುವ ಹಿಂಸಕನ ಕ್ರೋಧಕ್ಕೆ ದಿನವೆಲ್ಲ ಎಡೆಬಿಡದೆ ಅಂಜುತ್ತೀಯಾ? ಆ ಹಿಂಸಕನ ಕ್ರೋಧವು ಎಲ್ಲಿ ತಾನೇ ಇದೆ? ಸೆರೆಯಲ್ಲಿ ಕುಗ್ಗಿರುವವನು ಸಾಯನು, ಪಾತಾಳಕ್ಕೆ ಇಳಿಯನು, ಬೇಗನೆ ಬಿಡುಗಡೆಯಾಗುವನು, ಅವನಿಗೆ ಅನ್ನದ ಕೊರತೆ ಇರದು. ಅಲೆಗಳು ಬೊರಗೊರೆಯುವಷ್ಟು ಸಮುದ್ರವನ್ನು ರೇಗಿಸುವ ನಿನ್ನ ದೇವರಾದ ಯೆಹೋವನು ನಾನೇ. ಸೇನಾಧೀಶ್ವರನಾದ ಯೆಹೋವನೆಂಬುದು ನನ್ನ ನಾಮಧೇಯ. ಆಕಾಶವನ್ನು ನಿಲ್ಲಿಸಬೇಕೆಂತಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂತಲೂ ಜೀವನಿಗೆ ನಿನ್ನ ಜನವೆಂದು ಹೇಳಬೇಕೆಂದು ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟು ನನ್ನ ಕೈ ಅನ್ನದಲ್ಲಿ ನಿನ್ನ ಒದಗಿಸಿದ್ದೇನೆ. ನೋಡ್ತೇವೆ, ಯಾವ ಪರಿಸ್ಥಿತಿ ನೋಡಬೇಡಿ, ಯಾಕಂದರೆ ದೇವರಿರ್ತಾನೆ, ಹೆದರಬೇಡ, ಧೈರ್ಯದಿಂದ. ಯಾಕೆ 16 ವಾಕ್ಯದಲ್ಲಿ ಹೇಳ್ತದೆ, ನಿನ್ನ ಬಾಯಲ್ಲಿ ದೇವರು ತನ್ನ ಮಾತುಗಳು ಇಟ್ಟಿದ್ದಾನೆ. ಯಾವ ಪರಿಸ್ಥಿತಿ ನೋಡಿಕೊಂಡು ಪರಿಸ್ಥಿತಿ ಆ ಪರಿಸ್ಥಿತಿ ಮುಂದೆಗಡೆ ದೇವರ ವಾಗ್ದಾನ. ಹೇಗೆ ಅಬ್ರಹಾಮನು ಆ ಪರಿಸ್ಥಿತಿ ನೋಡಲಿಲ್ಲ, ಅವನು ದೇವರ ವಾಗ್ದಾನ ನಂಬಿದ. ಅವತ್ತು ದೇವರು ಇದ್ದದನ್ನು ಇಲ್ಲದಿರುವುದಾಗಿ ಅದನ್ನು ಮಾಡುತ್ತಾನೆ. ಆ ನಂಬಿಕೆ ಮಾತನಾಡಿ, ಆ ರೀತಿ ದಿನಾಳು ಪ್ರಿಯರೇ ನಂಬಿಕೆಯ ವಾಗ್ದಾನಗಳನ್ನು ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿಕೊಂಡಿರ್ರಿ. ಎಷ್ಟು ನಿಮ್ಮ ನಂಬಿಕೆವಾದ ಅಷ್ಟು ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಬೆಟ್ಟಗುಡ್ಡಗಳು ಅದು ಪ್ರೇರೆ ಅದು ಹೋಗಿ ಸಮುದ್ರಕ್ಕೆ ಬೀಳುತ್ತವೆ. ನಿಮ್ಮ ಬಾಯಲ್ಲಿ ಜೀವ ಉಂಟು, ನಿಮ್ಮ ಬಾಯಲ್ಲಿ ಮರಣ ಉಂಟು ಪ್ರೇರೆ, ನಿಮ್ಮ ಬಾಯಲ್ಲಿ ಶಾಪ ಉಂಟು, ನಿಮ್ಮ ಬಾಯಲ್ಲಿ ಆಶೀರ್ವಾದ. ಅದಕ್ಕೆ ಪ್ರೇರೆ ನಿಮಗೆ ಆಶೀರ್ವಾದ ಬೇಕಾ, ದೇವರ ಅದ್ಭುತ ಆಗಬೇಕಾ? ಇಂದಿಗೂ ಪ್ರೇರೆ ಆ ಶಾಪವನ್ನು ಮಾತನಾಡಬೇಡಿರಿ, ಅಪನಂಬಿಕೆ ಮಾತನಾಡಬೇಡಿರಿ, ಗುಣಗುಟ್ಟಬೇಡಿರಿ. ಅದೇ ಬದಲಿಗೆ ವಾಗ್ದಾನ ಮಾತನಾಡಿರಿ, ದೇವರ ಸ್ತುತಿ ಸ್ತೋತ್ರ ಮಾಡಿರಿ, ಪ್ರಾರ್ಥನೆ ಉತ್ತರ ಮಾತನಾಡಿ. ಯಾಕೆ ನಿಮ್ಮ ಬಾಯಿ ದೇವರು ಮಾತುಗಳಿಟ್ಟಿದೆ. ಆ ಮಾತನ್ನು ಹೇಳುವಾಗ ಎಷ್ಟು ಸಮುದ್ರ ಬೊರಗರಿಯುತ್ತದೆ, ಅದು ನಿಮ್ಮ ಮಾತಿಗೆ ಅದು ಶಾಂತವಾಗುವುದು. ನಿಮ್ಮ ಬೆಟ್ಟಗಳು ಅದು ಕೆಡವಿ ಬೀಳುವುದು ಎಂಬುದಾಗಿ ದೇವರ ಆತ್ಮನಲ್ಲಿ ಹೇಳ್ತಾರೆ. ಮತ್ತು ಆತನೇ ನನ್ನ ಕೈಯಲ್ಲಿ ನಿನ್ನನ್ನು ಉದುಕಿಸಿದ್ದಾನೆ. ದೇವರು ಆತನ ಕೈಯಲ್ಲಿ ನಿಮ್ಮನ್ನು ಉದುಕಿಸಿದ್ದಾನೆ. ಅದಕ್ಕೋಸ್ಕರ ಯಾವಾಗಲೂ ಅಬ್ರಹಾಮನ ಹಾಗೆ ನಾವು ಧೈರ್ಯದಿಂದ ಇರಬೇಕು. ದೇವರು ಕೊಟ್ಟ ವಾಗ್ದಾನ ಅದು ಸತ್ಯವಾಗಿದೆ. ವಾಗ್ದಾನ ಮಾಡಿದರೆ ನಂಬಿಗಸ್ತನು. ಇದೆ ವಾಗ್ದಾನ ನಿಮಗೆ ತಾಳ್ಮೆ ಬೇಕು. ಆ ದೀರ್ಘ ತಾಳ್ಮೆಯಿಂದ ಅಬ್ರಹಾಮ ಕಾದುಕೊಳ್ಳುವುದರೆ ನಿಮ್ಮ ಜೀವಿತದಲ್ಲಿ ದೇವರು ವಾಗ್ದಾನವನ್ನು ಹೊಂದಿಕೊಳ್ಳುತ್ತೀರಿ. ಇನ್ನೊಂದು ನಾವು ವಾಕ್ಯ ನೋಡ್ತೇವೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಆದ್ಯದಲ್ಲಿ 5 ಮತ್ತು 6ನೇ ವಾಕ್ಯ. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನಿಗೆ ಏನು ಮಾಡೋಣೆಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಇಲ್ಲಿ ಪುನಃ ಹೇಳ್ತಾನೆ, ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅತ್ತ ತಾಯಿ ತಂದೆಗಳು ನಿಮ್ಮನ್ನು ಕೈ ಬಿಡಬಹುದು, ಆಪ್ತ ಮಿತ್ರರು ಕೈ ಬಿಡಬಹುದು. ಆ ದೇವರೇ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಮತ್ತು ಹೇಳ್ತಾನೆ, ಹಾಗಾದರೆ ನೀವು ಯಾಕೆ ಭಯ ಪಡಬೇಕು? ಇಲ್ಲ ಹೇಳ್ತಾನೆ 6ನೇ ವಾಕ್ಯ,
ಕರ್ತನು ನನ್ನ ಸಹಾಯಕನು, ನಿಮ್ಮ ಸಹಾಯಕನು ದೇವರಾಗಿದ್ದಾನೆ, ಭಯಪಡೇನು, ನನಗೆ ಏನು ಮಾಡೋನು ಎಂದು ನಾವು ಧೈರ್ಯವಾಗಿ ಮಾತನಾಡಬೇಕು. ಪ್ರೇರೆ ನಿಮ್ಮ ಪರಿಸ್ಥಿತಿ ನೋಡಿಕೊಂಡು ಪರಿಸ್ಥಿತಿ ಮಾತನಾಡಬಾರದು. ಡಾಕ್ಟರ್ ರಿಪೋರ್ಟ್ ಮಾತನಾಡಬೇಡ್ರಿ, ಕಷ್ಟ ಮಾತನಾಡಬೇಡ್ರಿ, ರೋಗ ಮಾತನಾಡಬೇಡ್ರಿ. ಅದೇ ಬದಲಾಗಿ ಧೈರ್ಯವಾಗಿ ಮಾತನಾಡಿ ದೇವರ ವಾಗ್ದಾನ ಎಷ್ಟು ದೇವರ ವಾಗ್ದಾನ ಮಾತನಾಡುತ್ತಾರೆ. ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು, ದೇವರ ವಾಕ್ಯದಲ್ಲಿ ಜೀವ ಉಂಟು. ದೇವರು ಬರೀ ಮಾತಿನಿಂದ ಈ ಭೂಮಿ ಆಕಾಶ ಸೃಷ್ಟಿ ಮಾಡಿದನು. ಅದೇ ದೇವರ ವಾಕ್ಯ ಹೇಳ್ತಾರೆ. ಅಪೊಸ್ತಲ ಪೇತ್ರನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಅಲ್ಲಿ ಅಪೊಸ್ತಲ ಪೇತ್ರ ಹೇಳ್ತಾನೆ, ಜೀವದಲ್ಲಿ ಸಂತೋಷಪಟ್ಟು ಸೂದನ್ನು ನೋಡಿ ಇಷ್ಟವಲ್ಲವನು ತಮ್ಮ ನಾಲಿಗೆಯಿಂದ ಕೆಟ್ಟದ್ದು ಮಾತನಾಡದೆ ಒಳ್ಳೆಯದನ್ನೇ ಮಾತಾಗಿದೆ. ನಿಮ್ಮ ನಾಲಿಗೆಯಲ್ಲಿ ಒಳ್ಳೆಯ ಮಾತುಗಳನ್ನು ಮಾತನಾಡಿರಿ. ವಾಗ್ದಾನವನ್ನು ಧೈರ್ಯವಾಗಿ ಮಾತನಾಡಿ ಎಷ್ಟು ಮಾತು ಹಾಗೆ ನೀವು ಮಾತದ ಮೇರೆಗೆ ಆಶೀರ್ವಾದವು ಬರಬೇಕಾದ್ರೆ ಆಶೀರ್ವಾದ ಬರಬೇಕಾ? ದಿನಾಲು ಧರ್ಮಸ್ಕರ ಪುಸ್ತಕ 28ನೇ ಅಧ್ಯಾಯದಲ್ಲಿರುವ 1:14 ದಿನಾಲು ಧೈರ್ಯವಾಗಿ ಮಾತನಾಡಿರಿ. ಈ ಆಶೀರ್ವಾದ ನನಗೂ ನನ್ನ ಕೊಡು. ಎಷ್ಟು ನೀವು ಧೈರ್ಯವಾಗಿದ್ದರೆ ವಾಗ್ದಾನ ಮಾತು ಆ ರೀತಿಯಲ್ಲಿ ಆಶೀರ್ವಾದವು, ಶುಭವು, ಬಿಡುಗಡೆಯು, ಆರೋಗ್ಯವು ಪ್ರಾರ್ಥನೆ ಬಂದೇ ಬರುವುದು. ಪ್ರೇರೆ ಅದಕ್ಕೆ ಹೇಳಿದೆ, ಕರ್ತನು ನನಗೆ ಸಹಾಯಕನು, ನನಗೆ ಏನು ಮಾಡಬಲ್ಲೆನು ಎಂದು ಧೈರ್ಯವಾಗಿ ಮಾತನಾಡುವಾಗ ದೇವರು ನಿಮ್ಮ ಸಂಗಡ ಇದ್ದಾನೆ. ಅದು ಕೈ ಬಿಡುವುದಿಲ್ಲ, ಅದು ನಿಮ್ಮ ಸಹಾಯಕನಾಗಿ ಅದಕ್ಕೆ ಧೈರ್ಯದಿಂದ ಇರಬೇಕು ಎಂಬುದಾಗಿ ದೇವರು ಯೋಚನೆ ಹೇಳ್ತಾನೆ. ಮುಂದೆ ಸಂಗಡ ನೋಡ್ತೇವೆ, ಯಾವತ್ತಿಗೂ ಹೆದರಬಾರದು. ಮತ್ತೇನು ಬರೆಸುವಾರ್ತೆ 10ನೇ ಅಧ್ಯಾಯದಲ್ಲಿ 28ರಿಂದ 31ನೇ ವಾಕ್ಯ ತನಕ. ಇದಲ್ಲದೆ ದೇಹವನ್ನು ಕೊಂದು ಆತ್ಮನ ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲತನಿಗೆ ಹೆದರಿರಿ. ದುಡ್ಡಿಗೆ 2 ಗುಬ್ಬೆಗಳನ್ನು ಮಾಡುದುಂಟಲ್ಲ, ಅದು ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಹೆದರಬೇಡಿರಿ, ಭಾಳ ಗುಬ್ಬೆಗಳಿಗೆ ನೀವು ಹೆಚ್ಚಿನವರು. ಪ್ರೇಸ್ಕರಿಸುತ್ತೇನೆ, ಎಂದಿಗೂ ಮನುಷ್ಯರಿಗೆ ನೀವು ಹೆದರಬಾರದು. ನೀವು ಹೆದರಬೇಕು ಖಾಲಿ ದೇವರಿಗೆ ಮಾತ್ರ. ದೇವರಿಗೆ ಮಾತ್ರ ಅಧಿಕಾರ ಉಂಟು ನಿಮ್ಮ ಶರೀರವನ್ನು ಕೊಂದು ಆತ್ಮ ನರಕ್ಕೆ ಹಾಕಲಿಕ್ಕೆ. ಅದಕ್ಕೋಸ್ಕರ ದೇವರು ಹೇಳ್ತಾನೆ, ದೇವರ ಚಿತ್ತವಿಲ್ಲದೆ ಒಂದು ಗುಬ್ಬಿ ಅದು ನೆಲಕ್ಕೆ ಬೀಳಾಗಾದರೆ ದೇವರು ಆ ಒಂದು ಗುಬ್ಬಿಗೆ ಅಥವಾ ಆ ಪಕ್ಷಿಗಳಿಗೆ ಇಷ್ಟು ಲಕ್ಷ್ಯ, ನೀವು ಎಷ್ಟೋ ಉತ್ತಮರು, ದೇವರು ನಿಮ್ಮ ಮೇಲೆ ಅಷ್ಟು ನಿಮ್ಮ ಮೇಲೆ ಲಕ್ಷ್ಯ ಇಟ್ಟುಕೊಳ್ತಾನೆ. ಆತನ ಕಣ್ಣು ಯಾವ ನಿಮ್ಮ ನೋಡ್ತೇವೆ ಅದು ನಿಮ್ಮ ಯಾವಾಗಲೂ ಕಾಪಾಡ್ತಾನೆ ಅಂತ. ಎಂದಿಗೂ ನೀವು ಹೆದರಬಾರದು, ಯಾವ ಪರಿಸ್ಥಿತಿಯಲ್ಲಿ ಹೆದರಬಾರದು. ನಿಮ್ಮ ಸಂಗಡ ದೇವರು ಇದ್ದಾನೆ ನಂಬಿರಿ. ದೇವರು ನಿಮ್ಮನ್ನಿಂದ ಕೈ ಬಿಡುವುದಿಲ್ಲ, ಎಂದು ತೊರೆಯುವುದಿಲ್ಲ ಎಂಬುದಾಗಿ ನಂಬಿರಿ. ಆಗ ದೇವರು ನಿಮ್ಮನ್ನು ಪ್ರತಿ ಸ್ಥಳ ಆತನ ಪ್ರಸನ್ನತೆ, ಆತನ ರಕ್ಷಣೆ, ಆತನ ಸಂರಕ್ಷಣೆ ನೀವೆಲ್ಲವನ್ನು ಅನುಭವ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. 4ನೇ ಸಂಗಡ ನೋಡ್ತೇವೆ, ಎಂದಿಗೂ ಕಳವಳಗೊಳ್ಳಬಾರದು. 2ನೇ ಪೂರ್ವಕಾಲ ಕಾಂಡ 20ನೇ ಅಧ್ಯಾಯದಲ್ಲಿ 14ರಿಂದ 17ನೇ ವಾಕ್ಯ ತನಕ. ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು, ಮತ್ತನಿಗೆ ಹುಟ್ಟಿದ ಯೆಗೀಯೇಲನ ಮರಿಮಗನು, ಬೆನಯನ ಮೊಮ್ಮಗನು, ಜಕರನ ಮಗನೂ ಆದ ಯೆಜೆಮೇಲನ ಮೇಲೆ ಇವನ ಆತ್ಮ ಬಂದಿತು. ಅವನು ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಇದು ನಿಮ್ಮದೆಲ್ಲ, ದೇವರದೇ. ನಾಳೆ ಬೆಳಿಗ್ಗೆ ಅವರು ವಿರೋಧವಾಗಿ ಹೊರಡಿರಿ. ಈಗ ಅವರು ಅಚ್ಚೀಸ್ ಘಟ್ಟದ ಮಾರ್ಗವಾಗಿ ಬರುತ್ತಾರೆ. ಇರುವೆಲು ಅರಣ್ಯದ ಮುಂದಿರುವ ಕಣಿವೆಯ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಈ ಸಾರಿ ನೀವು ಯುದ್ಧ ಮಾಡೋದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯ ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೊಂದಿಗೆ ಹೊರಡಿರಿ, ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ನೋಡಿದಲ್ಲಿ ಯೆಹೋಷಾಫಾಟನಿಗೆ 4 ಕಡೆಯಿಂದ ಆ ಸೈತಾನನು 4 ಕಡೆಯಿಂದ ಜನರು ಅವನ ಅಟ್ಯಾಕ್ ಮಾಡಿ ಬರುವಾಗ ಅವನು ಇಮಿಡಿಯೇಟ್ ಯೆಹೋಷಾಫಾಟನು ತನ್ನ ಸಭೆಗೆ ಎಲ್ಲರಿಗೂ ಕರೀತಾನೆ, ಉಪವಾಸ ಪ್ರಾರ್ಥನೆ ಮಾಡಿ. ಉಪವಾಸ ಪ್ರಾರ್ಥನೆಯಲ್ಲಿ ಬಲ ಉಂಟು. ಇವತ್ತು ನಿಮ್ಮ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಕೂಡಲೇ ಉಪವಾಸ ಪ್ರಾರ್ಥನೆ ಮಾಡಿ, ಕುಟುಂಬವಾಗಿ ಸಭೆಯಾಗಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೇವರು ಯಾವ ನಾವು ಸಭೆಯಾಗಿ ಉಪವಾಸ ಪ್ರಾರ್ಥನೆ ಮಾಡುತ್ತೀರೋ ದೇವರ ಆತ್ಮನು ತನ್ನ ಸೇವಕರ ಮುಖಾಂತರ ನಿಮಗೆ ಪ್ರವಾದನೆ ಕೊಡುತ್ತಾನೆ. ಇಲ್ಲಿ ದೇವತಾನೆ, ಮಕ್ಕಳೇ ಹೆದರಬೇಡಿರಿ, ನಾನು ನಿಮ್ಮ ಸಂಗಡ ಇದ್ದೇನೆ, ನೀವು ಯುದ್ಧ ಮಾಡೋ. ಈ ರೀತಿ ನೀವು ಯಾವ ಪರಿಸ್ಥಿತಿ ಕಳವಳಗೊಳ್ಳಬೇಡಿ. ಇಷ್ಟೇ ಕೂಡಲೇ ಪ್ರಾರ್ಥನೆಯಲ್ಲಿ ಉಪವಾಸ ದೇವರ ಸನ್ನಿಧಿಗೆ ಬಂದಿರಿ. ದೇವರ ಸನ್ನಿಧಿಗೆ ಬರುವಾಗ ದೇವರು ಎಲ್ಲ ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ಕಾಪಾಡ್ತಾನೆ, ನಿಮ್ಮ ಮನಸ್ಸಿಗೆ ಧೈರ್ಯ ಕೊಡ್ತಾನೆ. ದೇವರು ನಿಮಗೆ ಮಾತನಾಡಿ ನಿಮ್ಗೆ ಆತನ ಆಲೋಚನೆ ಕೊಡ್ತಾನೆ. ಆ ಆಲೋಚನೆ ಪ್ರಕಾರ ಮಾಡುವಾಗ ನಿಮ್ಮ ವಿರುದ್ಧ ಸೋತು ಹೋಗ್ತಾರೆ ಮತ್ತು ನಿಮಗೆ ಜಯ ಸಹಿತ ಎಂದಿಗೂ
ಕಲವರಗೊಳ್ಳಬೇಡ್ರಿ. ಒಂದೇ ಆದಷ್ಟು ದೇವರ ಹತ್ತಿರ ಬನ್ನಿರಿ, ನಿಮ್ಮ ಸಭೆಯಾಗಿ ಸೇರಿ ಬನ್ನಿರಿ, ಉಪವಾಸ ಪಾಲುಗಾರಾಗಿರಿ. ಆಗ ದೇವರು ನಿಮ್ಮ ಯುದ್ಧ ಮಾಡಿಕೊಂಡು ನಿಮಗೆ ಜಯ ಕೊಡುವವನು ಆಗಿದ್ದಾನೆ. ಅದಕ್ಕೆ ಎಂದಿಗೂ ಯಾವ ಪ್ರತಿ ಕಲವರಗೊಳ್ಳಬಾರ್ದು, ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು. ನಾವು ನೋಡ್ತೇವೆ 5 ದಿನ ಸಂಘ ನೋಡ್ತೇವೆ, ಎಲ್ಲ ಸಮಯದಲ್ಲಿ ದೇವರು ನಿಮ್ಮ ಸಂಗಡ ಇರುತ್ತಾನೆ. ನಾವು ನೋಡ್ತೇವೆ ಕೀರ್ತನೆ 91 11 ಮತ್ತು 12ನೇ ವಾಕ್ಯ. 91ನೇ ಕೀರ್ತನೆಯಲ್ಲಿ 11 ಮತ್ತು 12ನೇ ವಾಕ್ಯ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನನ್ನ ಕೈಗೆ ಎತ್ತಿಕೊಳ್ಳುವರು. ಪ್ರತಿ ಕಲಿನ ಹೋಗುವಾಗ ಬರುವಾಗ ವಾಣದ ಪ್ರತಿ ಸಲ ಪ್ರೇರೆ ದೇವ ದೂತರು ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮನ್ನು ಕಾಪಾಡುತ್ತಾರೆ. ಅದಕ್ಕೆ ಎಂದಿಗೂ ಪ್ರೇರೆ ಹೆದರಬಾರದು. ಈ 5 ಸಂಗತಿ ಮಾಡುವ: ಒಂದು, ಆತ್ಮನಲ್ಲಿ ಬಲಗೊಳ್ಳಬೇಕು, ದೇವರಿಂದ ಇರಬೇಕು, ಹೆದರಬಾರದು, ಕಳವಳಗೊಳ್ಳಬಾರದು, ನಂಬಬೇಕು, ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತಂದೆಯವರು ನಿನಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ ದೇವ. ಈ ಸಂದರ್ಭದ ಮುಖಾಂತರವಾಗಿ ನೀನು ನಿನ್ನ ಜನ ಸಂಗಡ ಮಾತಾಡಿ ನಿನ್ನ ಮಕ್ಕಳಿಗೆ ಧೈರ್ಯ ಕೊಟ್ಟಿದ್ದಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ದೇವ ಆತ್ಮದಲ್ಲಿ ಬಲಗೊಳ್ಳುವಂತೆ, ಧೈರ್ಯಗೊಳ್ಳುವಂತೆ ದೇವ, ನಿನ್ನ ವಾಗ್ದಾನ ಮಾತನಾಡುವಂತೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿದೆವ. ಈ ಸಂದರ್ಭ ಪ್ರತಿಯೊಬ್ಬರ ಜೀವಿತ ಎಲ್ಲ ಭಯದ ಆತ್ಮನ ಅಪ್ಪಣೆ ಕೊಡ್ತಾನೆ. ಪ್ರತಿಯೊಬ್ಬರಿಗೆ ಭಯದ ಆತ್ಮನ ಬಿಡುಗಡ್ತಾನೆ. ಪ್ರತಿಯೊಬ್ಬರು ಆ ಪವಿತ್ರಾತ್ಮನ ಅಭಿಷೇಕವನ್ನು, ಆ ಬಲ ಪ್ರೀತಿಯ ಆತ್ಮನ ಹೊಂದಿಕೊಳ್ಳಿರಿ. ಮತ್ತು ಪ್ರತಿಯೊಬ್ಬರ ಜೀವಿತ ನಿನ್ನ ಆಶೀರ್ವಾದ ನಾನು ರಿಲೀಸ್ ಮಾಡ್ತೇನೆ. ಪ್ರತಿಯೊಬ್ಬರಿಗೆ ದೇವ ನಿನ್ನ ಬಿಡುಗಡೆ ನಾನು ರಿಲೀಸ್ ಮಾಡ್ತೇನೆ. ಪ್ರತಿಯೊಬ್ಬರಿಗೆ ದೇವ ನಿನ್ನ ಮನಸ್ಸು ಸಮಾಧಾನ ಸಂತೋಷ ಕೊಡಬೇಕು ಬೇಡ್ಕೊಳ್ತೇನೆ. ಇವತ್ತು ಪ್ರತಿಯೊಬ್ಬರಿಗೆ ನಿನ್ನ ಆಶೀರ್ವಾದ ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ